ಡಿಕೆ ಶಿವಕುಮಾರ್ಗೆ ಡಬಲ್ ಆಫರ್. ಡಿಕೆ ಶಿವಕುಮಾರ್ ಮನವೊಲಿಸೋದಕ್ಕೆ ಹೈಕಮಾಂಡ್ ಕಸರತ್ತನ್ನ ಮಾಡ್ತಾ ಇದೆಯಂತೆ. ಡಿಕೆ ಶಿವಕುಮಾರ್ಗೆ ಸಿಗಲ್ವಾ ಮುಖ್ಯಮಂತ್ರಿ ಪಟ್ಟ? ಹಾಗಾದ್ರೆ ಸಿಎಂ ಆಗೋ ಕನಸನ್ನ ಬಿಟ್ಟುಬಿಡಿ ಅಂತ ಹೇಳ್ತಾ ಹೈಕಮಾಂಡ್. ಒಬಿಸಿ ಸಿಎಂ ಕೆಳಗಿಳಿಸೋದಕ್ಕೆ ರಾಹುಲ್ ಗಾಂಧಿ ಸಿತಾರಾಮ್ ಸಿದ್ಧ ಇಲ್ಲ. ಡಿಕೆಶಿಗೆ ಈಗಿರೋ ಖಾತೆಗಳ ಜೊತೆ ಮತ್ತೊಂದು ಪ್ರಬಲ ಖಾತೆಯ ಆಫರ್ ಅನ್ನ ಮುಂದಿಡ್ತಾ ಇದ್ದಾರಂತೆ. ಡಿಕೆಶಿ ಜೊತೆಗೆ ಡಿಕೆ ಸುರೇಶ್ಗೂ ಕೂಡ ಹೈಕಮಾಂಡ್ ಬಂಪರ್ ಆಫರ್ ಅನ್ನ ಕೊಟ್ಟಿದೆ. ಏನ್ ಹಾಗಾದ್ರೆ ಡಿಕೆಶಿ ಸಿಎಂ ಆಗಲ್ವಾ? ಕನಸನ್ನ ಬಿಟ್ಬಿಡ್ಬೇಕಾ? ಡಬಲ್ ಆಫರ್ ಏನನ್ನ ಕೊಡ್ತಾ ಇರ್ಬೋದು? ಮನವೊಲಿಸುವಂತಹ ಕೆಲಸ ಆಗ್ತಾ ಇದೆ. ಈ ಕಡೆ ಡಿಕೆಶಿ ಹೋಗ್ತಾರಾ? ಸಿಎಂ ಆಗೋ ಕನಸನ್ನ ಬಿಟ್ಟುಬಿಡಿ ಅಂತ ಹೇಳ್ತಾ ಇದೆ ಹೈಕಮಾಂಡ್. ಡಿಕೆಶಿ ಇರುವಂತಹ ಖಾತೆಗಳು ಜೊತೆಗೆ ಗೃಹ ಖಾತೆ ಆಫರ್ ಪರಮೇಶ್ವರ್ ಬಳಿ ಇರೋ ಖಾತೆಯನ್ನ ಡಿಕೆಶಿಗೆ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಹಾಗಿದ್ರೆ ಆಫರ್ ಅನ್ನ ಒಪ್ಕೊಂಡು ಸಿಎಂ ಕನಸನ್ನ ಬಿಟ್ಟುಬಿಡ್ತಾರಾ ಡಿಕೆ ಶಿವಕುಮಾರ್? ಅದರ ಜೊತೆಗೆ ಡಿಕೆ ಸುರೇಶ್ಗೂ ಕೂಡ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಾಳೆ ದೆಹಲಿಯಲ್ಲಿ ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ. ಹೈಕಮಾಂಡ್ ಆಫರ್ನ ಒಪ್ಪಿಕೊಳ್ತಾರಾ ಡಿಕೆ ಶಿವಕುಮಾರ್? ಹಾಗಾದ್ರೆ ಪರಮೇಶ್ವರ್ ಬಳಿ ಇರುವಂತಹ ಖಾತೆಯನ್ನ ಡಿಕೆಶಿಗೆ ನೀಡೋದಕ್ಕೆ ನಿರ್ಧಾರವನ್ನ ಮಾಡ್ತಾ ಇರುವಂಥದ್ದು. ಡಿಕೆ ಸುರೇಶ್ಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ಮಾಡ್ತಾ ಇದ್ದಾರೆ. ನಾಳೆ ದೆಹಲಿಯಲ್ಲಿ ಈ ವಿಚಾರವಾಗಿ ಹೈ ವೋಲ್ಟೇಜ್ ಸಭೆ ಕೂಡ ನಡೆಯಲಿದೆ. ಸೊ ಇದಕ್ಕೆ ಒಪ್ಪಿಕೊಳ್ತಾರಾ ಡಿಕೆಶಿ ಅನ್ನುವಂಥದ್ದೇ ಕ್ಯೂರಿಯಾಸಿಟಿ ಇರುವಂಥದ್ದು. ಸೊ ಕಾದು ನೋಡಬೇಕು. ವಿವೇಕ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ, ಅಂದ್ರೆ ಒಂದು ಕಡೆ ಡಿಕೆ ಶಿವಕುಮಾರ್ಗೆ ಸಿಎಂ ಆಗಬೇಕು ಅನ್ನುವಂತಹ ಕನಸು ಬಹಳ ದಿನಗಳಿಂದ ಇದೆ. ಎಲ್ಲ ರೀತಿಯಾದಂತಹ ಗರಿಷ್ಠ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಈಗ ಹೈಕಮಾಂಡ್ ಮತ್ತೊಂದು ಖಾತೆಯ ಆಫರ್ ಅನ್ನ ಮುಂದಿಡ್ತಾ ಇದೆ. ಗೃಹ ಖಾತೆಯ ಆಫರ್ ಪರಮೇಶ್ವರ್ ಬಳಿ ಇರುವಂತಹ ಖಾತೆಯನ್ನ ಡಿಕೆಶಿ ನೀಡೋದಕ್ಕೆ ನಿರ್ಧಾರ. ಜೊತೆಗೆ ಡಿಕೆ ಸುರೇಶ್ಗೂ ಕೂಡ ರಾಜ್ಯಸಭೆಯ ಒಂದು ಟಿಕೆಟ್ ಕೊಡೋದಾಗಿ ಕೂಡ ಹೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಡಿಕೆ ಶಿವಕುಮಾರ್ ಒಪ್ತಾರಾ ಅನ್ನುವಂಥ ಕ್ಯೂರಿಯಾಸಿಟಿ, ಮನವೊಲಿಸುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಯಾವೆಲ್ಲ ರೀತಿಯಾಗಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ವಿವೇಕ್. ಈಗಾಗಲೇ ಕಳೆದ 3 ವರ್ಷಗಳಿಂದ ಕೂಡ ಸತತವಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲೇ ಇದ್ದಾರೆ. ಈ ಚುನಾವಣೆ 2023ರಲ್ಲಿ ಆಗುತ್ತೆ. ಒಂದು ಕಾಂಗ್ರೆಸ್ಗೆ ದೊಡ್ಡ ಬಹುಮತ ಕೂಡ ಸಿಗುತ್ತೆ. ಆ ಸಂದರ್ಭದಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದಿಷ್ಟು ಪ್ರಯತ್ನಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡಿರ್ತಾರೆ. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮೊದಲಿಗೆ ಮುಖ್ಯಮಂತ್ರಿ ಮಾಡುತ್ತೆ. ಅದಾದ ಬಳಿಕ ಅಧಿಕಾರ ಹಸ್ತಾಂತರ ಸೂತ್ರ ಕೂಡ ಒಂದಿಷ್ಟು ಚರ್ಚೆ ಆಗಿದೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತೆ. ಆದರೆ ಅದೇ ನಿಟ್ಟಿನಲ್ಲಿ ಏನಾದರೂ ನಿಜಕ್ಕೂ ಕೂಡ ಅದಾಗಿದ್ರೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಿತ್ತು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಅಂದರೆ 6 ತಿಂಗಳುಗಳು ಕಳೆದಿದೆ. ಆದರೆ ಸರ್ಕಾರ ರಚನೆಯಾಗಿ 3 ವರ್ಷ ಆಗಿದೆ. ಆದರೂ ಕೂಡ ಎಲ್ಲೂ ಕೂಡ ಹೈಕಮಾಂಡ್ ಈ ಗೊಂದಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿತ್ತು. ಆದರೆ ಸದ್ಯದ ಮಟ್ಟಿಗೆ ಈಗ ಸಿದ್ದರಾಮಯ್ಯನವರು ಅಹಿಂದ ಅಂತಾನೆ ಒಂದು ದೊಡ್ಡ ಫೇಸ್ ಅಂತಾನೆ ರಾಜ್ಯದಲ್ಲಿ ಗುರುತಿಸಿಕೊಂಡವರು, ಜೊತೆಗೆ OBC ಲೀಡರ್ ಅಂತಾನೆ ಗುರುತಿಸಿಕೊಂಡವರು. ದೇಶದಾದ್ಯಂತ ಈಗ ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿದೆ ಆ ಕಾಂಗ್ರೆಸ್ ಸರ್ಕಾರಗಳ ಪೈಕಿ ಪ್ರಬಲ ಮುಖ್ಯಮಂತ್ರಿ ಆಗಿ ಉಳಿದಂಥವರು ಸಿದ್ದರಾಮಯ್ಯನವರು. ಹಾಗಾಗಿ ಅವರಿಗೆ ಏಕಾಏಕಿ ಇಲ್ಲಿ ರಾಜ್ಯದಲ್ಲಿ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಮುಂಬರುವ ಚುನಾವಣೆಗಳು ಇನ್ನೇನು 2 ವರ್ಷಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಕೂಡ ಬರುತ್ತೆ. ಅಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಕಾಂಗ್ರೆಸ್ಗೆ ಆಗುವಂಥ ಸಾಧ್ಯತೆಗಳಿದೆ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಆ ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾರೆ ಹೈಕಮಾಂಡ್ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಮ್ಮೆ ಅವರಿಗೆ ಒಂದು ಪ್ರಬಲ ಖಾತೆಯನ್ನು ಕೊಟ್ಟು, ಆದರೆ ಈಗಾಗಲೇ DCM ಕೂಡ ಇದೆ, ಜೊತೆಗೆ ಜಲಸಂಪನ್ಮೂಲ ಇದೆ, ಬೆಂಗಳೂರು ಅಭಿವೃದ್ಧಿ ಇದೆ, ಅದರ ಜೊತೆಗೆ ಮತ್ತೆ ಗೃಹ ಖಾತೆ ಅಥವಾ ಇನ್ನೊಂದು ಬೇರೆ ಇರತಕ್ಕಂಥ ಪವರ್ಫುಲ್ ಖಾತೆಯನ್ನು ಕೊಟ್ಬಿಟ್ಟು ಅವ್ರಿಗೆ ಮನವೊಲಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗುತ್ತೆ ಹೈಕಮಾಂಡ್ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈಗಾಗಲೇ 3 ರಾಜ್ಯಸಭೆ ಸ್ಥಾನಗಳು ಕೂಡ ಖಾಲಿಯಾಗುತ್ತೆ ಕಾಂಗ್ರೆಸ್ನದ್ದು. ಆ 3 ರಾಜ್ಯಸಭೆ ಸ್ಥಾನಗಳಲ್ಲಿ ಒಂದು ಡಿಕೆ ಸುರೇಶ್ಗೆ ಕೊಡುವಂಥ ಚಾನ್ಸಸ್ ಕೂಡ ಅತಿ ಹೆಚ್ಚು ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಅವ್ರಿಗೂ ಕೂಡ ಒಂದು ರಾಜ್ಯಸಭೆ ಸ್ಥಾನವನ್ನು ಕೊಟ್ಟು, ಜೊತೆಗೆ ಅವ್ರಿಗೂ ಕೂಡ ಒಂದು ರಾಜ್ಯದ ಉಸ್ತುವಾರಿಯಾಗಿ ನೇಮಕ ಮಾಡುವಂಥ ಸಾಧ್ಯತೆಗಳಿದೆ ಅಂತ ಕೇಳಿ ಬರ್ತಾ ಇದೆ. ಇದಕ್ಕೆ ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಒಪ್ತಾರಾ, ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಕಳೆದ 1 ವರ್ಷಕ್ಕೆ ಏನಾದರೂ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತೀವಿ, ಇನ್ನೊಂದು ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಹೇಳ್ತಾರಾ? ಇದಕ್ಕೆಲ್ಲದಕ್ಕೂ ಕೂಡ ಕಂಪ್ಲೀಟ್ ರಿಸಲ್ಟ್ ನಾಳೆ 11 ಗಂಟೆ ಆದ ಬಳಿಕವೇ ನಮಗೆ ಗೊತ್ತಾಗುತ್ತೆ ರೋಜಾ.
ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.